ಚಾನಲ್ ಹೊಸ ಹೊಂದಿರ ಸಬ್ಸ್ಕ್ರೈಬ್ ಮಾಡೋದು ನೋಡಿ, ಬೆಲ್ ಐಕಾನ್ ಮರಿಬೇಡಿ. ಹಂಗೆ ಇನ್ಸ್ಟಾಗ್ರಾಮ್ ಒಂದು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಶುರು ಮಾಡ್ತಾಯಿದ್ದೀನಿ. ಸೊ ಇವತ್ತು ಬಂದು ಡೇಟ್ May 21 ಇವತ್ತು. ಟೈಮ್ ಬಂದು ಆಲ್ಮೋಸ್ಟ್ ಒಂದು 5:30 ಹತ್ರ ಆಗಿದೆ. ಇವಾಗ ನಾವು ಹೊರಟಿದ್ದು ಬಂದು ಡುಕಾಟಿ ಶೋರೂಮ್ಗೆ, VST ಡುಕಾಟಿ ಹೊಸ ಶೋರೂಮ್ ಆಗಿದೆಯಲ್ಲ ಅದ್ರ ಪಕ್ಕದಲ್ಲೇ ಇರೋದು. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ಡುಕಾಟಿ ಅವರ ಹೊಸ ಗಾಡಿ ಲಾಂಚ್ ಆಗ್ತಿದೆ. ಯಾವ ಗಾಡಿ ಏನು ಎಲ್ಲ ನಿಮಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಇವಾಗ ಹೋಗ್ಬೇಕಾದ್ರೆ ವಿಜಯನಗರಲ್ಲಿ ನಮ್ಮ ಫ್ರೆಂಡ್ ವಿಘ್ನೇಶ್ ಅಂತ ಇದ್ದಾರೆ, ಅವ್ರ ಹತ್ರನೂ ಡುಕಾಟಿ ಇದೆ 959. ಅವ್ರನ್ನ ಮೀಟ್ ಮಾಡ್ಕೊಂಡು ಅವ್ರ ಜೊತೆನೇ ಒಟ್ಟಿಗೆ ಹೋಗ್ತೀನಿ ನಾನು. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 5:30 ಆಯಿತು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕಲ್ಲ, ನೋಡೋಣ. ಸೊ GSX ತಗೊಂಡು ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದೀವಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕಲ್ಲ, ಬನ್ನಿ ಹೋಗೋಣ. ಇವಾಗ ಬೇಜಾನ್ ದಿನ ಆಯಿತು ಲಿಟ್ರಲಿ. GSX ತೆಗ್ದು ಲಾಸ್ಟ್ ತೆಗ್ದಿದ್ದೆ ನಿಟ್ಟೆ ಕಾಲೇಜ್ ಫೆಸ್ಟ್ ಹೋಗಿದ್ವಲ್ಲ ಅವತ್ತೇ ಲಾಸ್ಟ್. ಅದಾದ್ಮೇಲೆ GSX ತೆಗ್ದೇ ಇಲ್ಲ. ಬೇಜಾನ್ ದಿನ ಆಗೋಯ್ತು ಗುರು. ಆಮೇಲೆ ಇನ್ನೊಂದೇನಂದ್ರೆ ಅಪ್ಗ್ರೇಡ್ ಆಯಿತು ಕ್ಯಾಮ್ರಾ. Insta360 X3 ತಗೊಂಡಿನಿ. ಜೊತೆಗೆ ಇವಾಗ ಯೂಸ್ ಮಾಡ್ತಿರೋ ಕ್ಯಾಮ್ರಾ ಬಂದು GoPro Hero 10. ಮುಂಚೆ Hero 7 ಒಂದಿತ್ತು, ಇವಾಗ ಅದು ಎರಡೂ. ಇದು ಬಂದು ರೀಲ್ಸ್ಗೋಸ್ಕರ ತಗೊಂಡಿರೋದು Insta360 ರಿಯಾಕ್ಷನ್ ವಿಡಿಯೋಸ್ ಅದು ಇದು ಎಲ್ಲ ಶೂಟ್ ಮಾಡೋಕ್ಕೆ. ಇನ್ನ ಅಲ್ಲಿ ಹೋದ್ಮೇಲೆ ಯಾರ್ಯಾರು ಬರ್ತಾರೆ ಏನು ಕತೆ ಏನು ಗೊತ್ತಿಲ್ಲ. ಮಳೆ ಬೇರೆ ಬರೋಂಗಾಗಿದೆ. 5:30 ಆಯಿತು. ನೋಡೋಣ ಏನು ಕತೆ ಎಲ್ಲ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಇಲ್ಲೇ ಇರೋದು ಇವ್ರದ್ದು ರೀಡಿಂಗ್ ಏರ್ ಸ್ಟೋರ್ಸ್. ಮೇಲ್ಗಡೆ ರೀಡಿಂಗ್ ಏರ್ ಸ್ಟೋರ್ ರೆಡಿ ಆಗ್ತಾ ಇದೆ ನೋಡಿ ಮೇಲ್ಗಡೆ. ಹೋಗೋಣ. ನೆಕ್ಸ್ಟ್ ಒಂದು ಫ್ಯೂಯಲ್ ಸ್ಟಾಪ್ ಕೊಡಬೇಕು. ಇಲ್ಲೇ ಟೋಲ್ ಗೇಟ್ ಹತ್ರ ಒಂದು ಫ್ಯೂಯಲ್ ಸ್ಟಾಪ್ ಕೊಡೋಣ. ಇವಾಗ ಅಷ್ಟೇ ವಿಘ್ನೇಶ್ ಅವ್ರದ್ದು ಸ್ಟೋರ್ ಒಳಗಡೆ ಎಲ್ಲ ನೋಡ್ಕೊಂಡು ಬಂದ್ವಿ. ಅಂದರೆ ಇನ್ನೂ ರೆಡಿ ಆಗ್ತಾಯಿದೆ, ಫುಲ್ಲಿ ರೆಡಿ ಆಗಿಲ್ಲ. ಸೊ ಫಸ್ಟು ಇವಾಗ ಫ್ಯೂಯಲ್ ಹಾಕ್ಸ್ಬಿಡೋಣ. ಆಗಿದೆ. ನಂಗೆ ಡುಕಾಟಿಯಲ್ಲಿ ಮೈನ್ ಏನು ಇಷ್ಟ ಆಗೋದು ಅಂದರೆ ಆ ಹೆಡ್ಲೈಟ್ ಗುರು. V4 ಅಲ್ಲಿ ಇದೆಯಲ್ಲ ಹೆಡ್ಲೈಟು, ಅದು ನೆಕ್ಸ್ಟ್ ಲೆವೆಲಲ್ಲಿ ಇದೆ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಬಂದು ಆ ಡುಕಾಟಿ ರೆಡ್ ಇದೆಯಲ್ಲ ಒಂಥರ ಬ್ರೈಟಾಗಿ ಎದ್ದು ಕಾಣುತ್ತೆ ಎಲ್ಲರಿಗೂ. ಆ ರೆಡ್ ಮುಂದೆ ಇನ್ನು ಯಾವ ರೆಡ್ಡು ಅಷ್ಟು ಮಸ್ತಾಗಿ ಕಾಣಲ್ಲ, ಎಕ್ಸೆಪ್ಟ್ ಫೆರಾರಿ ರೆಡ್ಡು ಆಲ್ಮೋಸ್ಟ್ ಸಿಮಿಲರೇ ಬರುತ್ತೆ. ಬಟ್ ಡುಕಾಟಿ ಅವ್ರದ್ದು ಒಂಥರ ಬ್ರೈಟ್ ರೆಡ್ಡು, ಆ ಕಲರೇ ಒಂಥರ ನೋಡೋಕ್ಕೆ ಒಂಥರ ಚಂದ ಗುರು. ಜಾಸ್ತಿ ಇಷ್ಟ ಆಗೋದು ಡುಕಾಟಿಲಿ ನನಗೆ. ಸೊ ಫಸ್ಟ್ ಟೈಮು ಡುಕಾಟಿಯಿಂದ ಇನ್ವೈಟ್ ಬಂದಿದ್ದು. ಜೊತೆಗೆ ಇನ್ನೊಂದೇನಂದರೆ ಡುಕಾಟಿಯಲ್ಲಿ ನನ್ನ ಫ್ರೆಂಡ್ ರೀಸೆಂಟಾಗಿ ಜಾಯ್ನ್ ಆಗ್ಯಾನೆ. ಸೊ ಅವ್ರ ಕಡೆಯಿಂದ ಇನ್ವೈಟ್ ಬಂದಿದ್ದು ಸುಶೀಲ್ ಅಂತ. ಅಲ್ಲೋದಾಗ ತೋರಿಸ್ತೀನಿ ನೋಡಿ. ಪವರ್ ಸೆಟ್ ಕ್ರೇಜಿ ಆಗಿದೆ. ಆಹಾ ನೋಡಿ, ಇನ್ನೊಂದು ಎಲೆಕ್ಟ್ರಿಕ್ ಕ್ರೇಜಿ. ವೈಟ್ ಡುಕಾಟಿ ನೋಡೋಕ್ಕೆ ರೇರ್ ಒಂಥರ. Porsche ಶೋರೂಮು ಲಾಕ್ ಏನು ಮಾಡಿಲ್ಲ ಗಾಡಿಗೆ, ಯಾಕಂದರೆ ಪಾರ್ಕಿಂಗ್ ಮಾಡೋಕ್ಕಿಂತ ಹಿಂದೆ ಹಾಕಬೇಕಾಗುತ್ತೆ. ಆಮೇಲೆ ಸುಮ್ಮನೆ ತೊಂದರೆ ಆಗುತ್ತೆ. ಹಿಂಗಿರು ಇಲ್ಲೇ ಇರ್ತೀವಲ್ಲ, ನಥಿಂಗ್ ಟು ವರಿ. ಇಲ್ಲಿ ನೋಡಿ ಹೆಂಗಿದೆ ಡುಕಾಟಿ ಸ್ಕ್ರಾಮ್ಲರ್. ಇದು DI ವಿಲ್ಲು ಮಾನ್ಸ್ಟರು ಸ್ಕ್ರಾಮ್ಲರ್ ಡುಕಾಟಿ. ಅದು ಇನ್ನೊಂದು. ಸೊ ಇದೆ ಡೆಸರ್ಟ್ ಎಕ್ಸ್ ಕ್ರೇಜಿ. ಸೊ ಇವರೇ ಸುಶೀಲ್ ಅವರು. ಆ ಕಲರ್ ಸಖತ್ತಾಗಿದೆ ಅಲ್ಲ, ವೈಟ್ ಕಾಣೋದೇ ಇಲ್ಲ, ಅಪರೂಪ. ಕಲರೇ ಏನು ಅಂದರೆ ಸೆಕ್ಸಿ ಅಲ್ಲ ಇದು. ಒಂಥರ ಮ್ಯಾಟ್, ಒಂಥರ ಗ್ಲಾಸು ಎಲ್ಲ ಮಿಕ್ಸ್ಡು ಅಲ್ಲ, ಒಂಥರ ಸಖತ್ತಾಗಿದೆ ಕಲರು. ಇವಾಗ ಶೋರೂಮ್ ಬಂದಿದ್ದೀವಿ, ಡುಕಾಟಿ ಶೋರೂಮ್ಗೆ. ಗಾಡಿಗಳು ಯಾವ್ದಿದೆ ಅಂತ ಜಸ್ಟ್ ಗ್ಲಿಮ್ಸ್ ತೋರಿಸ್ತೀನಿ ನಿಮಗೆ. ನೋಡ್ಬೋದು ನೀವು, ಇಲ್ಲಿ V4 ಇದೆ, ಇಲ್ಲೊಂದು ಹೈಪರ್ ಮೋಟ್ರಾಡ್ ಇದೆ. ಹೈಪರ್ ಮೋಟ್ರಾಡ್ ಒಂಥರ ಲುಕ್ಕು ಕ್ರೇಜಿ. ಇದು ಒಂಥರ ಗಾಡಿ, ಇದು ಇನ್ನೂ ಒಂಥರ ಡಿಫ್ರೆಂಟ್ ವೇರಿಯಂಟ್. ಇದು ನೋಡೋಕ್ಕೂ ಅಷ್ಟೇ ಒಂಥರ ಸಿಕ್ಸಿಯಾಗಿದೆ ಗಾಡಿ. ಇದು ಓಡ್ಸೋಕ್ಕೂ ಅಷ್ಟೇ ಸಿಕ್ಸಿಯಾಗಿರುತ್ತೆ. ಆ್ಯಕ್ಚುಲಿ ಒಂಥರ ಕ್ರೇಜಿ ಇದು ಸ್ಟ್ರೀಟ್ ಫೈಟರ್ V2 ಅನ್ಸುತ್ತೆ. ಇದು V2ನೇ. ಇಲ್ಲಿ ನಂಗೆ ಎಲ್ಲದಕ್ಕಿಂತ ಜಾಸ್ತಿ ಅಟ್ರಾಕ್ಟ್ ಮಾಡಿದ್ದಾನೆ ಈ ಬ್ಲ್ಯಾಕ್ ಡುಕಾಟಿ V2. ಇಂಡಿಯಾಗೆ ಫಸ್ಟ್ ವೆಹಿಕಲ್ ಇದು ಈ ಕಲರು, ಬ್ಲ್ಯಾಕ್ ಕಲರ್. ಏನು ಸಿಕ್ಸಿಯಾಗಿದೆ ನೋಡಿ, ಮಸ್ತಾಗಿದೆ ಮಾತ್ರ. ನನಗೆ ಇಡೀ ಶೋರೂಮಲ್ಲಿ ಜಾಸ್ತಿ ಇಷ್ಟ ಆಗಿದೆ ಇದೇ ಗಾಡಿ, ಈ ಕಲರು. ಪ್ಯಾನಿಗಳೇ V2 ಬ್ಲ್ಯಾಕು ಆ್ಯಂಡ್ ಅಗೇನ್ ದಿ ವೈಟ್. ಇದು ಬಂದು ಲಾಸ್ಟ್ ವೆಹಿಕಲ್ ಅಂತ ಈ ಕಲರ್ದು ಈ ಶೋರೂಮ್ಗೆ, ಬೆಂಗಳೂರಿಗೆ. ಇದು ವೈಟ್ ಕಲರು, ಇದು ಬ್ಲ್ಯಾಕು ಫಸ್ಟ್ ವೆಹಿಕಲ್ಲು ಬೆಂಗಳೂರಿಗೆ. ಸೊ ಕ್ರೇಜಿ ಇದು ಕಲರು. ಎಸ್ಪೆಷಲಿ ವೈಟ್ ರೆಡ್ ಇದೆಯಲ್ಲ, ರೋಡ್ ಪ್ರೆಸೆನ್ಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇವ್ರದ್ದು ವೈಟೇ ಒಂಥರ ಡಿಫ್ರೆಂಟ್ ಆಗಿದೆ ಗುರು. ಒಂಥರ ಮ್ಯಾಟು, ಏನೋ ಒಂಥರ ಫಿನಿಶಿಂಗು, ಟಚ್ಚು, ಒಂಥರ ಪ್ರೀಮಿಯಮ್. ನೇಮಲ್ಲೇ ಇದೆಯಲ್ಲ ಡುಕಾಟಿ ಪ್ರೀಮಿಯಮ್, ಇನ್ನೇನು ಬೇಕು. ಇದು ಮಲ್ಟಿ ಇದು ಇದ್ರದ್ದು ಅನ್ವಿಲ್ಗೆ ಬಂದಿದೆ ಇವಾಗ. ಇದು ಬಂದು ಡೆಸರ್ಟ್ ಎಕ್ಸ್ ರ್ಯಾಲಿ ಎಡಿಷನು. ಇದು ನಾರ್ಮಲ್ ಡೆಸರ್ಟ್ ಎಕ್ಸು ನೋಡ್ತೀರಲ್ಲ ನೀವು ಇಲ್ಲಿ. ಇದು ಡೆಸರ್ಟ್ ಎಕ್ಸು. ಏನು ಕ್ರೇಜಿ ಇದೆ ನೋಡಿ. ಸ್ವಲ್ಪ ಫ್ರಂಟ್ ಹೆಡ್ಲೈಟ್ ಎಲ್ಲ ನೋಡಿದೆ ಒಂಥರ ಆಫ್ರಿಕನ್ ಟ್ವಿನ್ ಫೀಲೇ ಬರುತ್ತೆ ಇದಕ್ಕೆ. ಕ್ರೇಜಿ. ಇದು ವೈಟ್ ಕಲರು. ಆ್ಯಂಡ್ ಇಲ್ಲಿ ಅಗೇನ್ V4S ಇದೆ. ಇಲ್ಲಿ ಸ್ಕ್ರಾಮ್ಗಳಿದ್ದಾವೆ. ಸೊ ಇಲ್ಲಿ ನೀವು ನೋಡಿದಂಥ ಗಾಡಿಗಳಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಪರ್ಸ್ನಲ್ ಫೇವ್ರೇಟು ಈ ಎರಡು ಕಲರು. ಎರಡಲ್ಲಿ ಜಾಸ್ತಿ ಬ್ಲ್ಯಾಕ್. ಫಸ್ಟ್ ಟೈಮ್ ನಾನೊಂದು ಬ್ಲ್ಯಾಕ್ ಡುಕಾಟಿ ನೋಡ್ತಿದ್ದು, ಅದು ಇಂಡಿಯಾದಲ್ಲಿ ಬೆಂಗಳೂರಲ್ಲಿ. ನೀವ್ಯಾವುದು ಬ್ಲ್ಯಾಕ್ ಕಲರ್ ಡುಕಾಟಿ ಯಾವ ಥರ ನೋಡಿದೆ ಕಮೆಂಟಲ್ಲಿ ತಿಳಿಸಿ. ನೀನು ಇಲ್ಲಿ ಡುಕಾಟಿಲಿ ವರ್ಕ್ ಮಾಡ್ತಿದ್ಯಾ, ನಿನ್ನ ಪರ್ಸ್ನಲ್ ಫೇವ್ರೇಟ್ ಗಾಡಿ ಯಾವುದು? ಪರ್ಸ್ನಲ್ ಫೇವ್ರೇಟ್ ಹೈಪರ್ ಮೋಟ್ರಾಡು. ಅದು ಬಿಟ್ಟರೆ ಬಟ್ ಇವಾಗ ಅದು ಬ್ಲ್ಯಾಕ್ ಕಲರ್ ಡುಕಾಟಿ V2 ಇದೆಯಲ್ಲ, ಅದು
ಅಯ್ಯೋ ಒಂಥರ ಸ್ಪೆಷಲ್ ಆಗಿದೆ ಇದು. ಜೊತೆಗೆ ಎಷ್ಟು ಲಕ್ಕಿ ಇರಬೇಕು, ಡುಕಾಟಿಲಿ ವರ್ಕ್ ಮಾಡ್ಕೊಂಡು ಪಕ್ಕದಲ್ಲಿ ಹಂಗೆ ಪಾರ್ಸನು ಇದೆ. ದಿನಾ ಸೂಪರ್ ಕಾರ್ಸು, ದಿನಾ ಸೂಪರ್ ಎಕ್ಸ್ ಮುಂದೆನೇ ಇರೋದು. ನೋಡ್ಬೋದು ಬ್ರೋ, ಅಷ್ಟೇ ಓನ್ ಮಾಡೋದಕ್ಕೆ ಇನ್ನೂ ತುಂಬ ಟೈಮ್ ಇದೆ. ತಗೊಂತೀರಾ ತಗೊಳ್ಳಿ, ಅದಕ್ಕೇನಂತೆ. ಸ್ಕ್ರ್ಯಾಮು, ಡಿಯಾವಿಲ್ಲು, ಮಾನ್ಸ್ಟರು, ಇನ್ನೊಂದು ಸ್ಕ್ರ್ಯಾಮು, ಡಿಯಾವಿಲ್ಲು, ಡೆಸರ್ಟ್ ಎಕ್ಸು, V4S, ಮಲ್ಟಿಸ್ಟ್ರೇಡ, ಅಲ್ಲಿ ಸೂಪರ್ ಸ್ಪೋರ್ಟ್ ಕ್ರೇಜಿ. ಇದೇನೋ ಒಂಥರ ಹೆಡ್ಲೈಟು ಒಂಥರ ಡಿಫ್ರೆಂಟ್ ಇದು. A few minutes later. ನಿಮಗೆ ಕ್ವಿಕ್ಕಾಗಿ ಇದ್ರದ್ದು ಡಿಫ್ರೆನ್ಸಸ್ ಹೇಳಬೇಕು ಅಂದರೆ, ಡೆಸರ್ಟ್ ಎಕ್ಸ್ಗೂ ಡೆಸರ್ಟ್ ಎಕ್ ರ್ಯಾಲಿಗೂ ಮೆಂಟಲ್ ನೀವು ನೋಡ್ತಿರ್ಬೋದು. ಈ ಫ್ಲಾಪು ಇದರಲ್ಲಿ ಇಲ್ಲ, ಇದಲ್ಲಿದೆ. ಅದು ವಿಜುವಲ್ ಡಿಫ್ರೆನ್ಸ್ ನೀವು ನೋಡೋಂಗೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ರ್ಯಾಲಿದು ಬ್ಯಾಡ್ಜಿಂಗ್ ಬಂದಿದೆ ಬ್ರೇಕ್ ಪೆಡಲ್ ಮೇಲೆ. ಆ್ಯಂಡ್ ಮೈನ್ ಥಿಂಗ್ ನೀವು ಆಗಲೇ ಹೇಳ್ದಂಗೆ ನಾನು ಫೋರ್ಜ್ ಕಾರ್ಬನ್ ಬ್ಯಾಶ್ ಪ್ಲೇಟ್ ಬರುತ್ತೆ ಕೆಳಗಡೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನೀವು ಅಡ್ಜಸ್ಟಬಲ್ ಸಸ್ಪೆನ್ಷನ್, ಅಡ್ಜಸ್ಟ್ಮೆಂಟ್ ಎಲ್ಲ ಇಲ್ಲೇ ಬರುತ್ತೆ, ನೀವು ನೋಡ್ಬೋದು. ಸಸ್ಪೆನ್ಷನ್ ಅಡ್ಜಸ್ಟ್ಮೆಂಟು, ಆಮೇಲೆ ಡ್ಯಾಂಪ್ನರ್ ಅಡ್ಜಸ್ಟ್ಮೆಂಟು, ಪ್ರತಿಯೊಂದು ಎಲ್ಲ ನಿಮಗೆ ಇಲ್ಲೇ ಮ್ಯಾನ್ಯುಯಲ್ ಆಗಿ ಮಾಡ್ಕೊಬೋದು. ಸಖತ್ತಾಗಿದೆ. ಆಮೇಲೆ ಆಬ್ವಿಯಸ್ಲಿ ಸೀಟ್ ಹೈಟು, ಗ್ರೌಂಡ್ ಕ್ಲಿಯರೆನ್ಸ್ ಇದೆಲ್ಲ ಜಾಸ್ತಿನೇ ಇರುತ್ತೆ. ಇದರಲ್ಲಿ 280 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ, ಇದರಲ್ಲಿ 250 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೊ ಇಷ್ಟು ಡಿಫ್ರೆನ್ಸ್ ಇದೆ ಗಾಡೀಲಿ. ಆ್ಯಂಡ್ ಮೇನ್ ಥಿಂಗ್ ಇದು ಪ್ರೆಸೆನ್ಸ್ ಇದೆಯಲ್ಲ, ಸೆಕ್ಸಿಯಾಗಿ ಕಾಣುತ್ತೆ. ಎಷ್ಟು ದೊಡ್ಡದಾಗಿದೆ ಅಂದರೆ ಲೈಕ್ ಎಟಕ್ಸದೇ ಇಲ್ಲ ಆ್ಯಕ್ಚುಲಿ. ನೀವು ನೋಡಿದ್ರಿ ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಒಂಥರ ಸೆಕ್ಸಿ ಇದೆ ಗಾಡಿ. ಏನೇನು ಇವತ್ತಿನ ಮೀಟ್ ಹೆಸರೇನೆ ಬೈಕ್ಸ್ ಆ್ಯಂಡ್ ಬರ್ಗರ್ಸ್ ಅಂತ, ಅದಕ್ಕೆ ಬರ್ಗರ್ ಕೊಟ್ಟಿದ್ದಾರೆ. ಬರ್ಗರ್ ತಿನ್ಕೊಂಡು ಟೈಮ್ ಪಾಸ್ ಮಾಡಿ ಆಮೇಲೆ ಸಿಗ್ತೀವಿ. A few moments later. ನೋಡಿದ್ರಲ್ಲ ಬಾಯ್ಸ್, ಹೇಗಿತ್ತು ಡುಕಾಟಿ ಶೋರೂಮಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಅಂತ. ಸಖತ್ತಾಗಿತ್ತು ಆ್ಯಕ್ಚುಲಿ. ಒಂಥರ ಬೇರೆ ಥರ ಎಕ್ಸ್ಪೀರಿಯನ್ಸ್ ಇತ್ತು ಡುಕಾಟಿಯಲ್ಲಿ. ಗಾಡಿಗಳಾಗಿರ್ಬೋದು ಪ್ರತಿಯೊಂದೂ. ಲೈಕ್ ಯೂಶಲಿ ನಿಮ್ಗೆ ಗೊತ್ತಂಗೆ ಡುಕಾಟಿ ಎಲ್ಲ ಬಿಗ್ ಬೈಕ್ಸ್ಗೆ ಇರೋದು, ಯಾವುದು ಲೈಕ್ ಲೋವರ್ CC ಕ್ಯಾಟಗರಿ ಇಲ್ಲವೇ ಇಲ್ಲ. ಸೊ ಬಿಗ್ ಬೈಕ್ಸ್ ಶೋರೂಮು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ನೀವೇ ನೋಡಿದ್ರೆ. ಒಂಥರ ಸಖತ್ತಾಗಿತ್ತು. ಒಂದೊಂದು ಗಾಡಿಗಳು ಒಂದಕ್ಕಿಂತ ಒಂದು ಅದ್ಭುತ. ಡುಕಾಟಿ ನೇಮಲ್ಲೇ ಎಲ್ಲ ಇದೆ. ಸೊ ನಮಗಂತೂ ಇಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು, ಚೆನ್ನಾಗಿತ್ತು. ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀವಿ, ಟೈಮ್ ಬಂದು ಆಲ್ಮೋಸ್ಟ್ 8 ಆಗ್ತಾ ಬಂತು. ಹೊರಟಿದ್ದೀನಿ ಇವಾಗ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕಲ್ಲ, ಬನ್ನಿ ಹೋಗೋಣ. ಸೊ ಹೊರಟಿದ್ದೀವಿ ಇವಾಗ, ಟೈಮ್ ಆಲ್ಮೋಸ್ಟ್ 8:30 ಆಗ್ತಾ ಬಂತು. ಬೈ ಯಾವ್ದು ಆಕ್ಟಿವ್ ಆಗಿ ಹೋಗ್ತಿದ್ದ ಬ್ರೋ, ಸೊ ಥ್ಯಾಂಕ್ ಯು ಫಾರ್ ದಿ ಇನ್ವೈಟ್ ಗೈಸ್. ಮಸ್ತಾಗಿತ್ತು, ಚೆನ್ನಾಗಿತ್ತು. ಇವರು ಆ್ಯಕ್ಚುಲಿ ಬೆಳಗ್ಗೆ ಬಂತಂತೆ ಗಾಡಿ, ಅದು ಡೆಸರ್ಟ್ ಎಕ್ಸ್ ರ್ಯಾಲಿ ಇದೆಯಲ್ಲ ಅದು. ಸೊ ಹಂಗೆ ಈವ್ನಿಂಗೆ ಇವೆಂಟ್ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ಸಡನ್ನಾಗಿ. ಅಕಸ್ಮಾತ್ ಒನ್ ಡೇ 2 ಡೇ ಮುಂಚೆ ಮಾಡಿದೆ, ಜನಕ್ಕೂ ಎಲ್ಲ ನಾವು ಎಲ್ಲ ಸ್ಟೋರಿ ಹಾಕಿ ಬೇರೆಯವರು ಬರೋ ಹಂಗೆಲ್ಲ ಮಾಡ್ಬೋದಾಗಿತ್ತು. ಇಟ್ಸ್ ಓಕೆ, ಚೆನ್ನಾಗಿತ್ತು. ಕಡಿಮೆ ಜನ ಇದ್ರು ಒಂಥರ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆಮೇಲೆ ಹಂಗೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಯಾವ ಥರ ವಿಡಿಯೋಸ್ ನೋಡೋಕೆ ಇಷ್ಟಪಡ್ತೀರಾ ಚಾನಲಲ್ಲಿ ಅಂತ. ಸೊ ಅದೇ ಥರ ಕಂಟೆಂಟ್ನ ನಾವು ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಹಂಗೆ ಒಂದು ಲೈಕು, ಒಂದು ಕಮೆಂಟು, ಒಂದು ಶೇರು, ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ವಿಡಿಯೋಲಿ. ನಮಸ್ಕಾರ.